ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿಯ ವೇಳೆ ಫ್ಲೈಓವರ್ ಬಂದ್ ಮಾಡಲಾಗುತ್ತಾ ಇದೆ. ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಫ್ಲೈಓವರ್ ಬಂದ್. ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ನಗರಕ್ಕೆ ಆಗಮಿಸುವ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೆ. ಈ ವೇಳೆ ಅತಿ ವೇಗದ ಚಾಲನೆ, ವೀಲಿಂಗ್ ಮಾಡುವ ಸಾಧ್ಯತೆ ಅಧಿಕವಾಗಿರುತ್ತೆ. ಇದರಿಂದ ಸವಾರರಿಗೆ ತೊಂದರೆಯಾಗುತ್ತೆ, ಅಪಘಾತಗಳು ಹೆಚ್ಚಾಗುವ ಸಂಭವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಫ್ಲೈಓವರ್ ಬಂದ್. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡುವ ಆದೇಶ ನೀಡಲಾಗಿದೆ. ಈ ಹಿನ್ನೆಲೆ ಈ ವೀಕೆಂಡ್ ಬಹುಶಃ ಇವತ್ತು ರಾತ್ರಿನೂ ಕೂಡ ಫ್ಲೈಓವರ್ಗಳು ಬಂದ್ ಆಗುತ್ತೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ವಾರದ ಕೊನೆಯಲ್ಲಿ ಸಾಲು ಸಾಲು ರಜೆಗಳು ಬಂದಿದೆ. ಯುಗಾದಿ, ರಂಜಾನ್ ಇತ್ಯಾದಿ ಹಬ್ಬಗಳು. ಈ ಹಿನ್ನೆಲೆ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ರಾಜಧಾನಿಗೆ. ಇನ್ನು ಸಾಮಾನ್ಯ ಸವಾರರಿಗೆ ತೊಂದರೆ ಕೊಡುವಂತ ಈ ಪುಂಡರು ಇದ್ದೇ ಇರ್ತಾರಲ್ಲ, ವೀಲಿಂಗ್ ಪುಂಡರು. ಸೊ ಇವರಿಂದ ಬೇರೆಯವ್ರಿಗೆ ಕಿರಿಕಿರಿ ಆಗುತ್ತೆ. ಹೀಗಾಗಿ ಫ್ಲೈಓವರ್ಗಳನ್ನೇ ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ ಪೊಲೀಸ್ ಇಲಾಖೆ. ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿಯ ವೇಳೆ ಫ್ಲೈಓವರ್ ಬಂದ್ ಮಾಡಲಾಗುತ್ತಾ ಇದೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಫ್ಲೈಓವರ್ ಬಂದ್. ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ನಗರಕ್ಕೆ ಆಗಮಿಸುವ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೆ. ಈ ವೇಳೆ ಅತಿ ವೇಗದ ಚಾಲನೆ, ವೀಲಿಂಗ್ ಮಾಡುವ ಸಾಧ್ಯತೆ ಅಧಿಕವಾಗಿರುತ್ತೆ. ಇದರಿಂದ ಸವಾರರಿಗೆ ತೊಂದರೆಯಾಗುತ್ತೆ, ಅಪಘಾತಗಳು ಹೆಚ್ಚಾಗುವ ಸಂಭವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಫ್ಲೈಓವರ್ ಬಂದ್. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡುವ ಆದೇಶ ನೀಡಲಾಗಿದೆ. ಈ ಹಿನ್ನೆಲೆ ಈ ವೀಕೆಂಡ್ ಬಹುಶಃ ಇವತ್ತು ರಾತ್ರಿನೂ ಕೂಡ ಫ್ಲೈಓವರ್ಗಳು ಬಂದ್ ಆಗುತ್ತೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ವಾರದ ಕೊನೆಯಲ್ಲಿ ಸಾಲು ಸಾಲು ರಜೆಗಳು ಬಂದಿದೆ. ಯುಗಾದಿ, ರಂಜಾನ್ ಇತ್ಯಾದಿ ಹಬ್ಬಗಳು. ಈ ಹಿನ್ನೆಲೆ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ರಾಜಧಾನಿಗೆ. ಇನ್ನು ಸಾಮಾನ್ಯ ಸವಾರರಿಗೆ ತೊಂದರೆ ಕೊಡುವಂತ ಈ ಪುಂಡರು ಇದ್ದೇ ಇರ್ತಾರಲ್ಲ, ವೀಲಿಂಗ್ ಪುಂಡರು. ಸೊ ಇವರಿಂದ ಬೇರೆಯವ್ರಿಗೆ ಕಿರಿಕಿರಿ ಆಗುತ್ತೆ. ಹೀಗಾಗಿ ಫ್ಲೈಓವರ್ಗಳನ್ನೇ ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ ಪೊಲೀಸ್ ಇಲಾಖೆ. ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿಯ ವೇಳೆ ಫ್ಲೈಓವರ್ ಬಂದ್ ಮಾಡಲಾಗುತ್ತಾ ಇದೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಫ್ಲೈಓವರ್ ಬಂದ್. ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ನಗರಕ್ಕೆ ಆಗಮಿಸುವ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೆ. ಈ ವೇಳೆ ಅತಿ ವೇಗದ ಚಾಲನೆ, ವೀಲಿಂಗ್ ಮಾಡುವ ಸಾಧ್ಯತೆ ಅಧಿಕವಾಗಿರುತ್ತೆ. ಇದರಿಂದ ಸವಾರರಿಗೆ ತೊಂದರೆಯಾಗುತ್ತೆ, ಅಪಘಾತಗಳು ಹೆಚ್ಚಾಗುವ ಸಂಭವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಫ್ಲೈಓವರ್ ಬಂದ್. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡುವ ಆದೇಶ ನೀಡಲಾಗಿದೆ. ಈ ಹಿನ್ನೆಲೆ ಈ ವೀಕೆಂಡ್ ಬಹುಶಃ ಇವತ್ತು ರಾತ್ರಿನೂ ಕೂಡ ಫ್ಲೈಓವರ್ಗಳು ಬಂದ್ ಆಗುತ್ತೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ವಾರದ ಕೊನೆಯಲ್ಲಿ ಸಾಲು ಸಾಲು ರಜೆಗಳು ಬಂದಿದೆ. ಯುಗಾದಿ, ರಂಜಾನ್ ಇತ್ಯಾದಿ ಹಬ್ಬಗಳು. ಈ ಹಿನ್ನೆಲೆ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ರಾಜಧಾನಿಗೆ. ಇನ್ನು ಸಾಮಾನ್ಯ ಸವಾರರಿಗೆ ತೊಂದರೆ ಕೊಡುವಂತ ಈ ಪುಂಡರು ಇದ್ದೇ ಇರ್ತಾರಲ್ಲ, ವೀಲಿಂಗ್ ಪುಂಡರು. ಸೊ ಇವರಿಂದ ಬೇರೆಯವ್ರಿಗೆ ಕಿರಿಕಿರಿ ಆಗುತ್ತೆ. ಹೀಗಾಗಿ ಫ್ಲೈಓವರ್ಗಳನ್ನೇ ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ ಪೊಲೀಸ್ ಇಲಾಖೆ. ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿಯ ವೇಳೆ ಫ್ಲೈಓವರ್ ಬಂದ್ ಮಾಡಲಾಗುತ್ತಾ ಇದೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಫ್ಲೈಓವರ್ ಬಂದ್. ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ನಗರಕ್ಕೆ ಆಗಮಿಸುವ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೆ. ಈ ವೇಳೆ ಅತಿ ವೇಗದ ಚಾಲನೆ, ವೀಲಿಂಗ್ ಮಾಡುವ ಸಾಧ್ಯತೆ ಅಧಿಕವಾಗಿರುತ್ತೆ. ಇದರಿಂದ ಸವಾರರಿಗೆ ತೊಂದರೆಯಾಗುತ್ತೆ, ಅಪಘಾತಗಳು ಹೆಚ್ಚಾಗುವ ಸಂಭವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಫ್ಲೈಓವರ್ ಬಂದ್. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡುವ ಆದೇಶ ನೀಡಲಾಗಿದೆ. ಈ ಹಿನ್ನೆಲೆ ಈ ವೀಕೆಂಡ್
ಬಹುಶಃ ಇವತ್ತು ರಾತ್ರಿನೂ ಕೂಡ ಫ್ಲೈಓವರ್ಗಳು ಬಂದ್ ಆಗುತ್ತೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ವಾರದ ಕೊನೆಯಲ್ಲಿ ಸಾಲು ಸಾಲು ರಜೆಗಳು ಬಂದಿದೆ. ಯುಗಾದಿ, ರಂಜಾನ್ ಇತ್ಯಾದಿ ಹಬ್ಬಗಳು. ಈ ಹಿನ್ನೆಲೆ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ರಾಜಧಾನಿಗೆ. ಇನ್ನು ಸಾಮಾನ್ಯ ಸವಾರರಿಗೆ ತೊಂದರೆ ಕೊಡುವಂತ ಈ ಪುಂಡ್ರು ಇದ್ದೇ ಇರ್ತಾರಲ್ಲ, ವೀಲಿಂಗ್ ಪುಂಡರು. ಸೊ ಇವರಿಂದ ಬೇರೆಯವ್ರಿಗೆ ಕಿರಿಕಿರಿ ಆಗುತ್ತೆ. ಹೀಗಾಗಿ ಫ್ಲೈಓವರ್ಗಳನ್ನೇ ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ ಪೊಲೀಸ್ ಇಲಾಖೆ. ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿಯ ವೇಳೆ ಫ್ಲೈಓವರ್ ಬಂದ್ ಮಾಡಲಾಗುತ್ತಾ ಇದೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಫ್ಲೈಓವರ್ ಬಂದ್. ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ನಗರಕ್ಕೆ ಆಗಮಿಸುವ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೆ. ಈ ವೇಳೆ ಅತಿ ವೇಗದ ಚಾಲನೆ, ವೀಲಿಂಗ್ ಮಾಡುವ ಸಾಧ್ಯತೆ ಅಧಿಕವಾಗಿರುತ್ತೆ. ಇದರಿಂದ ಸವಾರರಿಗೆ ತೊಂದರೆಯಾಗುತ್ತೆ, ಅಪಘಾತಗಳು ಹೆಚ್ಚಾಗುವ ಸಂಭವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಫ್ಲೈಓವರ್ ಬಂದ್. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡುವ ಆದೇಶ ನೀಡಲಾಗಿದೆ. ಈ ಹಿನ್ನೆಲೆ ಈ ವೀಕೆಂಡ್ ಬಹುಶಃ ಇವತ್ತು ರಾತ್ರಿನೂ ಕೂಡ ಫ್ಲೈಓವರ್ಗಳು ಬಂದ್ ಆಗುತ್ತೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ವಾರದ ಕೊನೆಯಲ್ಲಿ ಸಾಲು ಸಾಲು ರಜೆಗಳು ಬಂದಿದೆ. ಯುಗಾದಿ, ರಂಜಾನ್ ಇತ್ಯಾದಿ ಹಬ್ಬಗಳು. ಈ ಹಿನ್ನೆಲೆ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ರಾಜಧಾನಿಗೆ. ಇನ್ನು ಸಾಮಾನ್ಯ ಸವಾರರಿಗೆ ತೊಂದರೆ ಕೊಡುವಂತ ಈ ಪುಂಡ್ರು ಇದ್ದೇ ಇರ್ತಾರಲ್ಲ, ವೀಲಿಂಗ್ ಪುಂಡರು. ಸೊ ಇವರಿಂದ ಬೇರೆಯವ್ರಿಗೆ ಕಿರಿಕಿರಿ ಆಗುತ್ತೆ. ಹೀಗಾಗಿ ಫ್ಲೈಓವರ್ಗಳನ್ನೇ ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ ಪೊಲೀಸ್ ಇಲಾಖೆ. ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿಯ ವೇಳೆ ಫ್ಲೈಓವರ್ ಬಂದ್ ಮಾಡಲಾಗುತ್ತಾ ಇದೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಫ್ಲೈಓವರ್ ಬಂದ್. ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿರುವ ಹಿನ್ನೆಲೆ ನಗರಕ್ಕೆ ಆಗಮಿಸುವ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೆ. ಈ ವೇಳೆ ಅತಿ ವೇಗದ ಚಾಲನೆ, ವೀಲಿಂಗ್ ಮಾಡುವ ಸಾಧ್ಯತೆ ಅಧಿಕವಾಗಿರುತ್ತೆ. ಇದರಿಂದ ಸವಾರರಿಗೆ ತೊಂದರೆಯಾಗುತ್ತೆ, ಅಪಘಾತಗಳು ಹೆಚ್ಚಾಗುವ ಸಂಭವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಫ್ಲೈಓವರ್ ಬಂದ್. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡುವ ಆದೇಶ ನೀಡಲಾಗಿದೆ. ಈ ಹಿನ್ನೆಲೆ ಈ ವೀಕೆಂಡ್ ಬಹುಶಃ ಇವತ್ತು ರಾತ್ರಿನೂ ಕೂಡ ಫ್ಲೈಓವರ್ಗಳು ಬಂದ್ ಆಗುತ್ತೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ವಾರದ ಕೊನೆಯಲ್ಲಿ ಸಾಲು ಸಾಲು ರಜೆಗಳು ಬಂದಿದೆ. ಯುಗಾದಿ, ರಂಜಾನ್ ಇತ್ಯಾದಿ ಹಬ್ಬಗಳು. ಈ ಹಿನ್ನೆಲೆ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ರಾಜಧಾನಿಗೆ. ಇನ್ನು ಸಾಮಾನ್ಯ ಸವಾರರಿಗೆ ತೊಂದರೆ ಕೊಡುವಂತ ಈ ಪುಂಡ್ರು ಇದ್ದೇ ಇರ್ತಾರಲ್ಲ, ವೀಲಿಂಗ್ ಪುಂಡರು. ಸೊ ಇವರಿಂದ ಬೇರೆಯವ್ರಿಗೆ ಕಿರಿಕಿರಿ ಆಗುತ್ತೆ. ಹೀಗಾಗಿ ಫ್ಲೈಓವರ್ಗಳನ್ನೇ ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ ಪೊಲೀಸ್ ಇಲಾಖೆ.